ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನ್ನ ಬಗ್ಗೆ ಹುಡುಗಿರು ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದೀರಾ. ನಾನು ಓದ್ತಾ ಇದ್ದೀನಿ. ನಿನ್ನೆ ಒಬ್ಬನಿಗೆ ಸರಿಯಾಗಿ ಮರ್ಯಾದೆ ಕಳೆದಿದ್ದೀನಿ. ಇನ್ಸ್ಟಾಗ್ರಾಮಿಂದ ಫೋನ್ ಮಾಡಿ ಸಾರಿ ಅನ್ನೋದು 100 ಮೆಸೇಜ್ ಹಾಕೋನೆ. ನಿನ್ನ ಸಾರಿಗೊಂದು ಬೆಂಕಿ ಇಕ್ಕ. ಯಾರೋ ಹೇಳಿದ್ರು ನಿಂಗೆ ಮೆಸೇಜ್ ಹಾಕೋದಿಕ್ಕೆ ಅಂದೆ. ಗೊತ್ತಿಲ್ಲದೆ ಹಾಕ್ಬಿಟ್ಟೆ ಕಣಕ್ಕ, ನಂಗೆ ಗೊತ್ತಿಲ್ಲಕ್ಕ. ನೀವು ಹಿಂಗೆ ಸ್ಯಾಲ್ರಿ ಹೇಳ್ತಿರ್ತೀರಾ, ನೀವು ಹಿಂಗೆ ವೀಡಿಯೋಸ್ ಹಾಕ್ತಿರ್ತೀರಾ, ಯಾರೋ ಸುಳ್ಳಂತೆ, ನೀವು ಹುಡುಗಿರಿಗೆ ಅದು ಮಾಡ್ತಿರಂತೆ ಇದು ಮಾಡ್ತಿರಂತೆ. ಬೋಳಿ ಮಗ ಹೇಳಿದ್ದಾನೆ, ಹೇಳು, ನಂಗೆ ಪ್ರೂಫ್ ಮಾಡು ಅಂತ ನಿನ್ನೆ ಅವ್ನ ನಂಬರ್ ಕೊಟ್ಟಿದ್ದೀನಿ. ಅವನ್ನ ಪೊಲೀಸವ್ರು ಹೇಳ್ಕೊಂಡು ಹೋಗಿದ್ದಾರೆ, ಬನಶಂಕರಿ ಪೊಲೀಸ್ ಸ್ಟೇಷನ್ ಅವರು. ಸೊ ನಾನೇನು ನೀವು ಹಾಕಿ ಅಂತಲೂ ಹೇಳ್ತಿಲ್ಲ, ಹಾಕಬೇಡಿ ಅಂತಲೂ. ಯಾಕೆ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ? ಒಂದು, ನಿಮ್ಮನೇಲಿ ಅಕ್ಕ ತಂಗಿದಿರಿಲ್ವಾ, ನಿಮ್ಮ ತಾಯ್ದಿರಿಲ್ವಾ, ಅಥವಾ ನಿಮ್ಮ ಹೆಂಡ್ತಿದಿರಿಲ್ವಾ? ಅದೇ ಥರ ನಮ್ಮನ್ನು ಒಂದು ತಿಳ್ಕೊಳ್ಳಿ, ಒಂದು ಅಕ್ಕ ತಂಗಿ ಏನೋ ಒಂದು ತಿಳ್ಕೊಳ್ಳಿ. ಯಾಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ? ನಿಮಗೆ ನೋಡಿ ನಾನು ಕಮೆಂಟ್ ಹಾಕಿ ನನಗೇನು ನೀವೇನು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನನ್ನ ಸರ್ಟಿಫಿಕೇಟ್ ನನಗೆ ಗೊತ್ತಿದೆ, ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ನಾನು ಹೆಂಗೆ ಬದುಕ್ತಾಯಿದ್ದೀನಿ, ನಾವು ಹೆಂಗೆ ಬಾಳ್ತಿದ್ದೀವಿ ಅಂತ ನಮಗೆ ಪ್ರೂಫ್ ಮಾಡೋಕ್ಕೆ ನಮ್ಮ ಮನೇಲಿ ಇದ್ದಾರೆ. ನಮ್ಮ ಗಂಡದಿರಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದಿರಿದ್ದಾರೆ, ಗೊತ್ತಾಯ್ತಾ? ಯಾರು ಏನು ನನ್ನ ಬಗ್ಗೆ ಕೇರ್ ತೊಗೋಬೇಡಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಕೇರ್ ತೊಗೊಳ್ಳಿ. ಒಂದು, ಸುಮ್ಮನೆ ಹಿಂದೆ ಗೊತ್ತಿಲ್ಲದೆ ಮುಂದೆ ಗೊತ್ತಿಲ್ಲ, ಇವಳು ಹಾಗೆ, ಇವಳ ಹತ್ರ ಹೋಗಬೇಡಿ, ಇವಳು ಹಂಗೆ, ಇವಳು ಪೊರ್ಕಿ ಸೂಳು, ಯಾಕೆ ಹಾಕ್ತೀರಾ ಆ ಥರ? ಯಾತಕ್ಕೋಸ್ಕರ ಆ ಕಮೆಂಟ್ ಟೈಪ್ ಮಾಡ್ತಿರಲ್ಲ, ನಿಮ್ಮ ಬಾಯಿಗೆ ನಿಮ್ಮ ತಲೆಯಲ್ಲಿ ಬರುತ್ತಲ್ಲ ಆ ವರ್ಡು, ಯೋಚನೆ ಮಾಡಿ ಬರಿತಿರಲ್ಲ ಟೈಪ್ ಮಾಡಿಕೊಂಡು, ಸರ್ವನಾಶ ಆಗ್ಬಿಡ್ತೀರ. ನಾವು ರಾಘವೇಂದ್ರ ಸ್ವಾಮಿ ಭಕ್ತೆ, ನಾನು ಹೇಳ್ತಾ ಇದ್ದೀನಿ, ನಾನೇನು ತಮಾಷೆಗೆ ಹೇಳ್ತಿಲ್ಲ, ಗೊತ್ತಾಯ್ತಾ? ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಿದ್ದೀರ ಇಲ್ಲಿವರೆಗೂ, ಇನ್ನು ಮುಂದಕ್ಕೆ ಹಾಕಿದ್ರೆ ನಾನು ಫೇಸ್ ಮಾಡ್ತೀನಿ. ನನಗೆ ಗೊತ್ತಿದೆ, ಅವ್ರ ID ತೊಗೋತೀನಿ, ಸೈಲೆಂಟಾಗಿ ಸ್ಟೇಷನ್ ಕೊಡ್ತೀನಿ, ಸೈಬರ್ ಅವ್ರು ಕರೆಸ್ತಾರೆ, ಏನು ಬೇಕೋ. ಈಗ ಫಿಲಮ್ ಆ್ಯಕ್ಟ್ರಿಗೆ ಹಾಕ್ದವ್ರಿಗೆಲ್ಲ ಏನೇನು ಮಾಡಿದ್ರು ಹೇಳಿ? ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಈಗ ದರ್ಶನ್ ಅವ್ರ ಹೆಂಡ್ತಿಗೆ ಹಾಕ್ದಾಗ ಏನು ಮಾಡಿದ್ರು ಹೇಳಿ? ಫಿಲಮ್ ಆ್ಯಕ್ಟ್ರ್ ಹಾಕ್ದಾಗೆಲ್ಲ ಏನು ಮಾಡಿದ್ರು ಹೇಳಿ? ಅದೇನೇ ಎಲ್ಲರಿಗೂ ಆಗೋದು, ಗೊತ್ತಾಯ್ತಾ? ನೀವು ಹಾಕಿ.